ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಶ್ರೋಣ್ಯೋರಧ್ಯಸ್ಥಯ ಕಾಂಚ್ಯ ಕಾಂಚನ್ಯ ಬಹುರತ್ನಯ ಹಾರೇಣ ಚ ಮಹಾರ್ಹೇಣ ರುಚಕೇನ ಚ ಭೂಷಿತಂ. ಅನುವಾದ: ನಾನಾ ಬಗೆಯ ರತ್ನಗಳಿಂದ ಕೂಡಿದ ಬಂಗಾರದ ಡಾಬನ್ನು ಆಕೆ ತನ್ನ ಕಟಿಯ ಮೇಲೆ ಧರಿಸಿದ್ದಳು ಮತ್ತು ಮುತ್ತಿನ ಹಾರವನ್ನು ಧರಿಸಿ ಮಂಗಳ ದ್ರವ್ಯಗಳಿಂದ ಭೂಷಿತಳಾಗಿದ್ದಳು. ಶ್ಲೋಕ 33. ಸುದತಾ ಸುಭ್ರುವ ಶ್ಲಕ್ಷ್ಣ್ಯ ಸ್ನಿಗ್ಧ ಪಾಂಗೇನ ಚಕ್ಷುಷ ಪದ್ಮಕೋಶ ಸ್ಪೃಧಾ ನೀಲೈರಲಕೈಶ್ಚ ಲಸನ್ಮುಖಂ. ಅನುವಾದ: ಅವಳ ಮುಖವು ಸುಂದರವಾದ ಹಲ್ಲುಗಳಿಂದ ಮತ್ತು ಮನೋಹರವಾದ ಹುಬ್ಬುಗಳಿಂದ ಬೆಳಗುತ್ತಿತ್ತು. ಒದ್ದೆಯಾದ ಕಣ್ಕೊನೆಗಳಿಂದ ಶೋಭಿಸುತ್ತಿದ್ದ ಆಕೆಯ ಕಣ್ಣುಗಳು ತಾವರೆ ಮೊಗ್ಗುಗಳ ಸೌಂದರ್ಯವನ್ನು ಸೋಲಿಸಿದವು. ಆಕೆಯ ಮುಖವು ಕಪ್ಪಾದ ಮುಂಗುರುಳುಗಳಿಂದ ಆವೃತವಾಗಿತ್ತು. ಶ್ಲೋಕ 34. ಯದಾ ಸಸ್ಮಾರ ಋಷಭಂ ಋಷೀಣಾಂ ದಯಿತಂ ಪತಿಂ ತತ್ರ ಚಾಸ್ತೆ ಸಹ ಸ್ತ್ರೀಭಿರ್ಯತ್ರಾಸ್ತೆ ಸ ಪ್ರಜಾಪತಿ. ಅನುವಾದ: ಮುನಿಗಳಲ್ಲಿ ಉತ್ತಮನು ತನ್ನ ಶ್ರೇಷ್ಠ ಪತಿಯು ತನಗೆ ಅತ್ಯಂತ ಪ್ರಿಯನೂ ಆದ ಕರ್ದಮ ಮುನಿಯ ನೆನಪಾಗುತ್ತಿದ್ದಂತೆಯೇ ತನ್ನ ಎಲ್ಲ ದಾಸಿಯರ ಸಮೇತ ಅವಳು ಅವನ ಮುಂದೆ ತಕ್ಷಣವೇ ಕಾಣಿಸಿಕೊಂಡಳು. ಶ್ಲೋಕ 35. ಭರ್ತು ಪುರಸ್ತಾದಾತ್ಮಾನಂ ಸ್ತ್ರೀ ಸಹಸ್ರವೃತಂ ತದಾ ನಿಶಾಮ್ಯ ತದ್ಯೋಗಗತಿಂ ಸಂಶಯಂ ಪ್ರತ್ಯಪದ್ಯತ. ಅನುವಾದ: 1000 ದಾಸಿಯರಿಂದ ಸುತ್ತುವರಿಯಲ್ಪಟ್ಟು ತಾನು ತನ್ನ ಪತಿಯ ಮುಂದೆ ನಿಂತಿದ್ದನ್ನು ಗಮನಿಸಿದಾಗ ಮತ್ತು ತನ್ನ ಪತಿಯ ಯೋಗಶಕ್ತಿಯನ್ನು ಕಣ್ಣಾರೆ ಕಂಡಾಗ ಅವಳು ಆಶ್ಚರ್ಯಚಕಿತಳಾದಳು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವಹೂತಿ ಆ ಸರೋವರದ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಬೇಕಾದಷ್ಟು ದಾಸಿಯರಿದ್ರು. ಅವರೆಲ್ಲ ನಿನ್ಗೇನು ಸೇವೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಮೇಲೆ ಆ ಕನ್ಯೆಯರೆಲ್ಲ ದೇವಹೂತಿಯನ್ನ ತುಂಬಾ ಗೌರವ ಕೊಟ್ಟು ಆಕೆಯನ್ನ ಕರ್ಕೊಂಡು ಹೋಗಿ ಅವಳಿಗೆ ಎಣ್ಣೆ ಹಚ್ಚಿ ಲೇಪನೆಗಳನ್ನು ಹಚ್ಚಿ ಸ್ನಾನ ಮಾಡಿಸಿ ಅವಳಿಗೆ ಒಳ್ಳೆ ಶುಭ್ರವಾಗಿರುವಂತಹ ಹೊಸ ವಸ್ತ್ರಗಳನ್ನು ಕೊಟ್ಟು ಆಮೇಲೆ ಅಮೂಲ್ಯವಾಗಿರುವಂತಹ ರತ್ನಾಭರಣಗಳಿಂದ ಅವಳನ್ನ ಶೃಂಗಾರ ಮಾಡ್ತಾಳೆ. ಆಮೇಲೆ ಒಳ್ಳೆ ಆಹಾರವನ್ನು ಕೊಟ್ಟು ಅವಳಿಗೆ ಮತ್ತೇರಿಸುವಂತ ಸಿಹಿಯಾದ ಒಂದು ಪೇಯವನ್ನು ಕೂಡ ಕೊಡ್ತಾಳೆ. ಆಮೇಲೆ ಅವಳು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಾಗ ಅವಳ ದೇಹವೆಲ್ಲ ಸಂಪೂರ್ಣವಾಗಿ ಕೊಳೆ ರಹಿತವಾಗಿತ್ತು. ಪುಷ್ಪಹಾರಗಳಿಂದ ಅವಳು ಶೋಭಿತವಾಗಿದ್ಲು. ಮತ್ತೆ ನಿರ್ಮಲವಾಗಿರುವಂಥ ವಸ್ತ್ರಗಳನ್ನು ಧರಿಸಿದ್ಲು. ಮಂಗಳಕರವಾದ ತಿಲಕ ಇದನ್ನೆಲ್ಲ ಹಚ್ಕೊಂಡಿದ್ಲು. ಇದರಿಂದ ಅವಳನ್ನ ತುಂಬಾ ಚೆನ್ನಾಗಿ ಅವಳನ್ನ ಅಲಂಕಾರ ಮಾಡಿದ್ರು. ಮತ್ತೆ ತಲೆ ಮೇಲಿಂದ ಅವಳು ಜಟೆ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತಲ್ಲ, ಸೊ ತಲೆ ಮೇಲಿಂದ ಸ್ನಾನ ಮಾಡಿ ಅವಳು ವಿಶೇಷವಾದ ಹಾರವನ್ನು ಕೂಡ ಧರಿಸಿದ್ಲು. ಅದಕ್ಕೆ ಪದಕ ಎಲ್ಲ ಇತ್ತು, ಕೈಯಲ್ಲಿ ಖಡ್ಗಗಳಿತ್ತು, ಮತ್ತೆ ಕಾಲಲ್ಲಿ ಗೆಜ್ಜೆಯನ್ನು ಕೂಡ ಕಟ್ಕೊಂಡಿದ್ಲು ಅನ್ನೋದನ್ನೆಲ್ಲ ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾಳೆ, ಬೇಕಾದಷ್ಟು ರತ್ನಗಳಿಂದ ಕೂಡಿರುವಂತ ಬಂಗಾರದ ಒಂದು ಡಾಬನ್ನ ಅವಳು ತನ್ನ ಸೊಂಟದ ಮೇಲೆ ಧರಿಸ್ಕೊಂಡಿರ್ತಾಳೆ. ಮತ್ತೆ ಮುತ್ತಿನ ಹಾರ ಮತ್ತೆ ಮಂಗಳ ದ್ರವ್ಯಗಳನ್ನು ಕೂಡ ಹಾಕೊಂಡಿರ್ತಾಳೆ. ವಾಸನೆ ಗಮ್ಮಂತ ಬರ್ಬೇಕಲ್ಲ, ಸುಗಂಧ ಭರಿತವಾಗಿರುವಂತಹ ಮಂಗಳ ದ್ರವ್ಯಗಳನ್ನ ಅವಳು ಹಾಕೊಂಡಿರ್ತಾಳೆ. ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಕೇಸರಿ, ಕುಂಕುಮ ಮತ್ತೆ ಗಂಧಲೇಪನ ಮುಂತಾದವನ್ನ ಮಂಗಳ ದ್ರವ್ಯಗಳು ಎಂದು ಕರೆಯಲಾಗುತ್ತದೆ. ಸ್ನಾನಕ್ಕಿಂತ ಮೊದಲು ಅರಿಶಿಣ ಮಿಶ್ರಿತವಾದ ಸಾಸಿವೆ ಎಣ್ಣೆಯಿಂದ ಇತರ ಮಂಗಳ ದ್ರವ್ಯಗಳನ್ನು ದೇಹಕ್ಕೆಲ್ಲ ಲೇಪಿಸಲಾಗುವುದು. ದೇವಹೂತಿಗೆ ಆಪಾದ ಮಸ್ತಕ ಸ್ನಾನ ಮಾಡಿಸುವಾಗ ಎಲ್ಲ ಬಗೆಯ ಮಂಗಳ ದ್ರವ್ಯಗಳನ್ನು ಬಳಸಲಾಯಿತು. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೇಸರಿ, ಕುಂಕುಮ ಮತ್ತೆ ಗಂಧದ ಲೇಪನ ಇದನ್ನ ಮಂಗಳ ದ್ರವ್ಯಗಳು ಅಂತ ಹೇಳ್ತಾರೆ. ಸ್ನಾನಕ್ಕಿಂತ ಮೊದಲು ಅರಿಶಿಣವನ್ನ ಸಾಸಿವೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನ ಮೈಗೆಲ್ಲ ಹಚ್ಚೋದು, ಎಣ್ಣೆ ಸ್ನಾನ ಮಾಡ್ದಂಗೆ ಆ ರೀತಿ ಹಚ್ಚಿ ಅವಳಿಗೆ ಆಪಾದ ಮಸ್ತಕ ಅಂದ್ರೆ ತಲೆಯಿಂದ ಪಾದದವರೆಗೂ ಕೂಡ ಅವಳಿಗೆ ಸ್ನಾನ ಮಾಡಿಸ್ತಾ ಈ ರೀತಿಯ ಮಂಗಳ ದ್ರವ್ಯಗಳನ್ನೆಲ್ಲ ಅವರಿಗೆ ಬಳಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅವಳ ಮುಖ ಸುಂದರವಾದ ಹಲ್ಲುಗಳಿಂದ ಮತ್ತೆ ಮನೋಹರವಾಗಿರುವಂತಹ ಹುಬ್ಬುಗಳಿಂದ ಬೆಳಗುತ್ತಾ ಇತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು.
ಒದ್ದೆಯಾದ ಕಣ್ಕೊನೆಗಳಿಂದ, ಅಂದ್ರೆ ಅವಳ ಕಣ್ಣುಗಳು ತಾವರೆ ಮೊಗ್ಗಿರುತ್ತಲ್ಲ ಆ ರೀತಿ ಇತ್ತು. ಅವಳ ಮುಖ ಕಪ್ಪಾದ ಮುಂಗುರುಳುಗಳಿಂದ ಆವೃತವಾಗಿತ್ತು. ಅಂದ್ರೆ ಮುಂಗುರುಳುಗಳು ಇತ್ತು ಅಂತ ಅರ್ಥ. ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೈದಿಕ ಸಂಸ್ಕೃತಿಯಲ್ಲಿ ಬಿಳಿಯ ಹಲ್ಲುಗಳನ್ನ ಬಹುವಾಗಿ ಶ್ಲಾಘಿಸಲಾಗುತ್ತದೆ. ದೇವಹೂತಿಯ ಬಿಳಿಯ ಹಲ್ಲುಗಳು ಆಕೆಯ ಮುಖದ ಸೌಂದರ್ಯವನ್ನ ವೃದ್ಧಿಗೊಳಿಸಿದ್ದುವು ಮತ್ತು ಅದು ತಾವರೆ ಹೂವಿನಂತೆ ಕಾಣುವಂತೆ ಮಾಡಿದ್ದವು. ಮುಖವು ತುಂಬಾ ಆಕರ್ಷಕವಾಗಿ ಕಂಡಾಗ ಸಾಮಾನ್ಯವಾಗಿ ಕಣ್ಣುಗಳನ್ನ ತಾವರೆ ದಳಗಳಿಗೂ ಮುಖವನ್ನ ತಾವರೆ ಹೂವಿಗೂ ಹೋಲಿಸಲಾಗುತ್ತದೆ. ಅಂದ್ರೆ ವೈದಿಕ ಸಂಸ್ಕೃತಿಯಲ್ಲಿ ಬಿಳಿಯ ಹಲ್ಲುಗಳಿರುತ್ತಲ್ಲ ಅದನ್ನ ತುಂಬಾ ಹೊಗಳುತ್ತಾರೆ. ದೇವಹೂತಿಗೆ ಬಿಳಿ ಹಲ್ಲುಗಳಿತ್ತು, ಅದು ಅವಳ ಮುಖದ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸ್ತಾ ಇತ್ತು. ತಾವರೆ ಹೂವಿನ ಹಾಗೆ ಅವಳ ಮುಖ ಕಾಣಿಸೋ ಹಾಗೆ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಮುಖ ತುಂಬಾ ಆಕರ್ಷಣೆಯಿಂದ ಇದ್ದಾಗ ಅದನ್ನ ಅಂದ್ರೆ ಕಣ್ಣುಗಳನ್ನ ತಾವರೆಯ ದಳಕ್ಕೆ ಹೋಲಿಸ್ತಾರೆ, ಮತ್ತೆ ಮುಖವನ್ನ ತಾವರೆ ಹೂವಿಗೆ ಹೋಲಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಾವು ಕೇಳಿರ್ತೀವಲ್ವಾ, ಯಾವಾಗ್ಲೂ ತಾವರೆ ಹೂವಿಗೆ ಹೋಲಿಸ್ತಾರೆ. ಮುನಿಗಳಲ್ಲಿ ಉತ್ತಮನಾಗಿರುವಂತ ತನ್ನ ಶ್ರೇಷ್ಠ ಪತಿ, ಅಂದ್ರೆ ತುಂಬಾನೇ ಸಾಧನೆ ಮಾಡಿರುವಂತ ವ್ಯಕ್ತಿ ಅವನು. ಎಲ್ಲಾ ಮುನಿಗಳಲ್ಲೂ ತುಂಬಾ ಶ್ರೇಷ್ಠನಾಗಿರುವಂತವನು, ತನಗೆ ಪ್ರೀತಿ ಪಾತ್ರನೂ ಆಗಿರುವಂತ ಕರ್ದಮ ಮುನಿ ನೆನಪಾಗ್ತಾ ಇದ್ದಂಗೆನೆ ತನ್ನ ಎಲ್ಲ ದಾಸಿಯರ ಸಮೇತ ಅವಳು ಅವನ ಮುಂದೆ ತಕ್ಷಣ ಕಾಣಿಸ್ಕೊಳ್ತಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ ದೇವಹೂತಿಯು ತಾನು ಮಲಿನಳು ಮತ್ತೆ ಅಶ್ರದ್ಧೆಯಿಂದ ಏನೋ ಒಂದು ಉಡುಪನ್ನ ಧರಿಸಿದವಳು ಎಂದು ಭಾವಿಸಿಕೊಂಡಳು ಎಂಬುದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಯಾವಾಗ ಅವಳ ಪತಿ ಸರೋವರವನ್ನ ಪ್ರವೇಶ ಮಾಡಲು ಅವಳಿಗೆ ಹೇಳಿದರೋ ಆಗ ಅವಳು ದಾಸಿಯರನ್ನು ಕಂಡಳು. ಅವರು ಅವಳ ಬಗ್ಗೆ ಕಾಳಜಿ ವಹಿಸಿದರು. ಎಲ್ಲವೂ ನೀರಿನ ಒಳಗೇ ನಡೆದು ಹೋಯಿತು. ಅವಳಿಗೆ ತನ್ನ ಪ್ರೀತಿಯ ಪತಿಯಾದ ಕರ್ದಮನು ನೆನಪಾಗುತ್ತಿದ್ದಂತೆ ಆತನ ಮುಂದೆ ಆಕೆ ಸ್ವಲ್ಪವೂ ತಡ ಮಾಡದೆ ಬಂದು ನಿಂತಿದ್ದಳು. ಇವು ಪರಿಪೂರ್ಣ ಯೋಗಿಗಳು ಸಾಧಿಸಿರುವ ಕೆಲವು ಶಕ್ತಿಗಳು. ಅವರು ತಾವು ಇಚ್ಛಿಸಿದ್ದನ್ನು ತಕ್ಷಣವೇ ನಿರ್ವಹಿಸಬಲ್ಲರು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ದೇವಹೂತಿ ಏನಂತ ತಿಳ್ಕೊಂಡಿರ್ತಾಳೆ ಅಂತ ಅನ್ಸುತ್ತೆ ಅಂದ್ರೆ, ತಾನು ತುಂಬಾ ಮಲಿನಳು ಅಂದ್ರೆ ಗಲೀಜಾಗಿದ್ದೀನಿ, ಆಮೇಲೆ ಏನೇನೋ ಉಡುಪನ್ನ ಧರಿಸ್ಕೊಂಡಿದ್ದೀನಿ, ಏನು ಶ್ರದ್ಧೆ ಇಲ್ಲ ಅಂತ ಅನ್ಕೊಂಡಿರ್ತಾಳ ಅವಳು. ಯಾವಾಗ ಅವಳ ಗಂಡ ಈ ಸರೋವರವನ್ನ ಪ್ರವೇಶ ಮಾಡು ಅಂತ ಹೇಳ್ತಾನೋ ಆಗ ಒಳಗಡೆ ಅವಳಿಗೆ ದಾಸಿಯರೆಲ್ಲ ಕಾಣಿಸ್ತಾರೆ. ಅವಳು ಇವಳ ಬಗ್ಗೆ ತುಂಬಾ ಕೇರ್ ತಗೊಂಡು ಅವಳನ್ನ ಅಷ್ಟೆಲ್ಲ ಶೃಂಗಾರ ಮಾಡಿ ಎಲ್ಲ ಮಾಡ್ತಾರೆ. ಅದೆಲ್ಲವೂ ಕೂಡ ನೀರು ಒಳಗಡೆನೆ ನಡೀತು. ಈಗ ಅವಳಿಗೆ ತನ್ನ ಗಂಡನ ನೆನಪಾಗತ್ತೆ. ತಕ್ಷಣನೇ ಅವಳು ಅವನ ಮುಂದೆ ಬಂದು ನಿಂತಿರ್ತಾಳೆ. ಅಂದ್ರೆ ಆ ಪರಿಪೂರ್ಣ ಯೋಗಿಗಳು ಸಾಧಿಸಿರುವಂತ ಶಕ್ತಿಗಳು ಹೇಗಿರುತ್ತೆ ಅಂತ, ಇದು ಸುಮ್ಮನೆ ಒಂದು ಸಾಮಾನ್ಯವಾಗಿ ಒಂದು ಚಿಕ್ಕದಾಗಿರುವಂಥದ್ದನ್ನು ಹೇಳಿದ್ದಾರೆ. ಇಂಥದ್ದು ಬೇಕಾದಷ್ಟು ಏನು ಬೇಕಾದರೂ ಮಾಡಬಲ್ಲರು ಅವರು. ತಾವು ಇಚ್ಛಿಸಿದ್ದನ್ನ ತಕ್ಷಣನೇ ಅವರು ನಿರ್ವಹಿಸ್ಕೊಳ್ಬೋದು ಅಂತ ಶಕ್ತಿ ಅವರಲ್ಲಿ ಇರುತ್ತೆ. 1000 ದಾಸಿಯರಿಂದ ಸುತ್ತುವರಿಯಲ್ಪಟ್ಟಂತಹ ತಾನು ತನ್ನ ಪತಿಯ ಮುಂದೆ ನಿಂತಿರೋದನ್ನ ನೋಡಿದಾಗ ತನ್ನ ಪತಿಯ ಯೋಗ ಶಕ್ತಿಯನ್ನ ಅವಳು ಕಣ್ಣಾರೆ ನೋಡ್ತಾಳಲ್ಲ, ಆಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಸರೋವರದಲ್ಲೂ ಹೋದಾಗ ಅಲ್ಲಿ ದಾಸಿಯರು ಬಂದು ತನ್ನ ಸೇವೆ ಮಾಡಿದ್ರಲ್ಲ ಅಂತನ್ಬಿಟ್ಟು ಇಂಥ ಒಂದು ಅರಮನೆಯನ್ನ ಕಟ್ಟಿದಾನೆ, ಸಾವಿರಾರು ದಾಸಿಯರನ್ನ ಸೃಷ್ಟಿ ಮಾಡಿದಾನೆ. ಆ ಯೋಗ ಶಕ್ತಿಯನ್ನ ನೋಡಿ ಅವಳಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಈಗ ಭಾವಾರ್ಥದಲ್ಲಿ ಇದ್ರ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪ್ರತಿಯೊಂದು ಪವಾಡ ಸದೃಶವಾಗಿ ಸಂಭವಿಸಿದ್ದನ್ನು ದೇವಹೂತಿಯು ಕಂಡಳು. ತಾನು ತನ್ನ ಪತಿಯ ಮುಂದೆ ನಿಂತಾಗ ಇದೆಲ್ಲ ಆತನ ಶ್ರೇಷ್ಠವಾದ ಯೋಗದ ಶಕ್ತಿ ಎಂಬುದನ್ನು ಅವಳು ಅರಿಯಬಲ್ಲವಳಾಗಿದ್ದಳು. ಕರ್ದಮ ಮುನಿಯಂತಹ ಯೋಗಿಗೆ ಯಾವುದೂ ಅಸಾಧ್ಯವಲ್ಲ ಎಂಬುದು ಅರ್ಥವಾಯಿತು. ಅಂದ್ರೆ ಅವಳಿಗೆ ಇದೆಲ್ಲ ನೋಡಿ ಆಶ್ಚರ್ಯ ಆಗುತ್ತಲ್ಲ, ಇದೆಲ್ಲ ಪವಾಡ ನಡೀತಾ ಇದೆಯೇನೋ ಅನ್ನೋ ರೀತಿ ಅವಳಿಗೆ ಅನ್ನಿಸ್ತಾ ಇದೆ. ಮಾಯಾ ಮಂತ್ರ ಅಂತೆಲ್ಲ ಹೇಳ್ತೀವಲ್ವಾ, ಇದಕ್ಕಿದ್ದಂಗೆ ಸೃಷ್ಟಿಯಾಗಿ ಇದಕ್ಕಿದ್ದಂಗೆ ಸಾವಿರಾರು ದಾಸಿಯರು ನೀರು ಒಳಗಡೆ ಬಂದು ತನ್ನ ಸೇವೆ ಮಾಡಿದ್ದು ಅದೆಲ್ಲ ಪವಾಡ ಅನ್ಸುತ್ತೆ. ಅಂದ್ರೆ ತನ್ನ ಪತಿಯ ಮುಂದೆ ಬಂದು ನಿಂತಾಗ ಅವಳಿಗೆ ಅವನ ಶ್ರೇಷ್ಠವಾದ ಯೋಗ ಶಕ್ತಿ ಏನು ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಕರ್ದಮ ಮುನಿಯಂತ ಯೋಗಿಗೆ ಯಾವುದೂ ಅಸಾಧ್ಯ ಅಲ್ಲ, ಏನು ಬೇಕಾದರೂ ಅವ್ರು ಮಾಡಬಲ್ಲರು ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.